ಫ್ರೆಂಡ್ಸ್, ಯಾರಿಗೆಲ್ಲ ಪಿ ಸಿ ಒಡಿ ಮತ್ತು ಥೈರಾಯ್ಡ್ ಮತ್ತು ಯಾರಿಗೆಲ್ಲ ಏರ್ ಫಾಲ್ ಮತ್ತು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು ಮಿರಾಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಮತ್ತು ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ತಿರೋ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಡ್ರಿಂಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ. ನಾನು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಸೊ ಈ ಒಂದು ಜ್ಯೂಸ್ನ ನಾವು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಉಪಯೋಗಗಳಿದೆ. ಸೊ ಅದರಲ್ಲೂ ಲೇಡೀಸ್ಗಂತೂ ತುಂಬಾ ಒಳ್ಳೆಯದು. ಈ ಥರ ಒಂದು ಒಳ್ಳೆ ಒಂದು ಜ್ಯೂಸ್ ಮಾಡಿ ಅರ್ಲಿ ಮಾರ್ನಿಂಗ್ ಹಾಲೊಟ್ಟೆಗೆ ಸೇವಿಸೋದ್ರಿಂದ ಇದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಎಲ್ಲ ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮಗೆ. ಸೊ ಇದು ನನಗೆ ತುಂಬಾ ವರ್ಕ್ ಆಗಿದೆ, ಆದ್ದರಿಂದ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ನಾನು 1-2 kg ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ ಯಾವ ಥರ ಜಜ್ತಾ ಇದ್ದೀನಿ ಅಂತ. ಸೊ ಕಲ್ಲಲ್ಲಿ ನಾನು ಜಜ್ಕೋತಾ ಇದ್ದೀನಿ, ಜಜ್ಜಿ ಪೀಸ್ ಮಾಡ್ಕೋತೀನಿ ನಾನು. ಸೊ ಈಸಿಯಾಗಿ ಬೇಗನೆ ಪೀಸ್ ಆಗುತ್ತೆ. ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ, ಆದ್ದರಿಂದ ಅದು ಸರಿಯಾಗಿ ಇದಾಗ್ತಾ ಇರಲಿಲ್ಲ. ಸೊ ಜಜ್ಜಾಗಿ ಆಗ್ತಾ ಇರಲಿಲ್ಲ, ಅದು ಸೀಡ್ ಬರ್ತಾ ಇರಲಿಲ್ಲ, ಬೀಜ ಬರ್ತಾ ಇರಲಿಲ್ಲ ಒಳಗಡೆ ಇರೋದು. ಸೊ ಆದ್ದರಿಂದ ನೋಡಿ ಯಾವ ಥರ ಆಗ್ತಿದೆ ಅಂತ. ಸೊ ಅರ್ಧಂಬರ್ಧ ಆಗ್ತಿದೆ, ಆದ್ದರಿಂದ ಸ್ವಲ್ಪ ಚಾಕಲ್ಲೇ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಾಕಲ್ಲಿ ಕಟ್ ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ಈ ಥರ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಮಾಡಿ ಕುಡಿಯೋದ್ರಿಂದ ತುಂಬಾ ಉಪಯೋಗಗಳಿದೆ. ಏನೇನೆಂದರೆ, ಸೊ ನಮಗೆ ಏರ್ ಫಾಲ್ ಆಗಿರ್ಬೋದು, ಮತ್ತು ಗ್ರೇ ಏರ್ಸ್ ಆಗಿರ್ಬೋದು, ಮತ್ತು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಮತ್ತು ಲೇಡೀಸ್ಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೆ, ಮತ್ತು ಆಫ್ಟರ್ ಬೇಬಿ ಸಿಕ್ಕಾಪಟ್ಟೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಒಂದು ದೇಹದ ಬದಲಾವಣೆ ತುಂಬಾ ಚೇಂಜಸ್ ಇರುತ್ತೆ ಆಫ್ಟರ್ ಬೇಬಿ ಅಂತೂ. ಸೊ ಇದೆಲ್ಲ ನಮ್ಮ ಎಲ್ಲ ಒಂದು ಬದಲಾವಣೆನೂ ಇದು ಕಂಟ್ರೋಲ್ ಮಾಡುತ್ತೆ. ಅದರಲ್ಲೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ನ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದು ಒಂದು ತುಂಬಾ ಒಳ್ಳೆ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಆಲ್ ಓವರ್ ನಮ್ಮ ಒಂದು ಯಾವುದೇ ಒಂದು ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಮತ್ತು ಹೇರ್ ಇಶ್ಯೂಸ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲನೂ ಕ್ಲಿಯರ್ ಮಾಡುತ್ತೆ. ಸೊ ಇದು ಯಾವಾಗ ಸೀಸನಲ್ಲಿ ಬರುತ್ತೋ ಎಲ್ಲ ಸೀಸನಲ್ಲೂ ನಾನು ತಗೊಂಡು ಜ್ಯೂಸ್ ಮಾಡಿ ಸ್ಟೋರ್ ಮಾಡ್ಕೊತೀನಿ. 1 ವೀಕ್ ಸ್ಟೋರ್ ಮಾಡ್ಕೊತೀನಿ ಫ್ರಿಜ್ಜಲ್ಲಿ. ನಾನು ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಎದ್ದ ತಕ್ಷಣ ನಾನು ಏನೂ ಕುಡಿಯಲ್ಲ. ಸೊ ಈ ಥರ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ನಾನು ಕುಡಿತೀನಿ. ಇದರಿಂದ ನನಗೆ ತುಂಬಾ ಉಪಯೋಗಗಳಾಗಿದೆ. ಸೊ ಅದರಿಂದ ನಿಮ್ಮ ಒಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಅದು ಜಜ್ಜಕ್ಕೆ ಆಗಲಿಲ್ಲ, ಆದ್ದರಿಂದ ನಾನು ಚಾಕಲ್ಲೇ ಕಟ್ ಮಾಡಿಕೊಂಡೆ. ಫ್ರೆಂಡ್ಸ್, ಚಾಕ್ ಹಾಕೋದು ಅಷ್ಟು ಒಳ್ಳೇದಲ್ಲ, ಸೊ ಚಾಕ್ ಹಾಕಲ್ಲ ನಾನು. ಜಜ್ಕೊಬಿಟ್ರೆ ಚೆನ್ನಾಗಿ ಬಂದ್ಬಿಡುತ್ತೆ. ಚಾಕ್ ಏನಾದರೂ ಹಾಕಿದಾಗ ಅಥವಾ ಸರಮಣಂಗೆ ಏನಾದರೂ ಹಚ್ಕೊಂಡಾಗ ಸ್ವಲ್ಪ ಬ್ಲ್ಯಾಕ್ ಥರ ಬಂದ್ಬಿಡುತ್ತೆ, ಅದು ಇಡೋಕ್ಕಾಗಲ್ಲ. ಸಡನ್ನಾಗಿ ನಾವು ಜ್ಯೂಸ್ ಮಾಡಿ ಸ್ಟೋರ್ ಮಾಡ್ಕೊಬೇಕು. ಸೊ ಅದರಿಂದ ನೋಡಿ ಫ್ರೆಂಡ್ಸ್, ಯಾವ ಥರ ಕಟ್ ಮಾಡ್ಕೊತಿದ್ದೀನಿ ಅಂತ. ಇದೊಂದು ನ್ಯಾಕ್, ಇದು ಕಟ್ ಮಾಡೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಬೇಗನೆ ಈಸಿಯಾಗಿ ಆಗುತ್ತೆ ಕಟ್ ಮಾಡೋದು. ಫ್ರೆಂಡ್ಸ್, ನೋಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಪಿ ಸಿ ಒಡಿ ಪ್ರಾಬ್ಲಮ್ಸ್ ಇರುತ್ತೋ ಅಥವಾ ಥೈರಾಯ್ಡ್ ಇರುತ್ತೋ ಇವ್ರಿಗಂತೂ ತುಂಬಾ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ನಾವು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಎಲ್ಲ ಕೂಡ. ಮತ್ತು ಮೋರೋವರ್ ನಮಗೆ ಶುಗರ್ ಲೆವೆಲ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಇದು ಮೇಯ್ನಾಗಿ ಹೇಳ್ಬೇಕಾಗಿರೋ ವಿಷಯ ನಿಮಗೆ. ಯಾರಿಗೆಲ್ಲ ಶುಗರ್ ಇದೆಯೋ ಅವರು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ. ಶುಗರ್ ಲೆವೆಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ ನಮಗೆ. ನೋಡಿ, ಸ್ವಲ್ಪ ಮಳೆಗಾಲ ಅಲ್ವಾ, ಆದ್ದರಿಂದ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಕೇರ್ಫುಲ್ಲಾಗಿ ಕಟ್ ಮಾಡಿಕೊಂಡೆ. ಜಜ್ಜೋದ್ರಿಂದ ಎಲ್ಲ ಸ್ಪ್ರೆಡ್ ಆಗ್ತಾಯಿತ್ತು ಬ್ಲ್ಯಾಕ್ ಆಗಿ. ಸೊ ಅದರಿಂದ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ಕೊಂಬಿಟ್ಟೆ. ನೋಡಿ, ಈ ಥರ ಆಗಿತ್ತು. ಸೊ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಮಳೆಗಾಲ ಅಲ್ವಾ, ಹುಳ ಬಂದುಬಿಟ್ಟಿರುತ್ತೆ. ಸೊ ಅದರಿಂದ ತುಂಬಾ ಕೇರ್ಫುಲ್ಲಾಗಿ ನೋಡಿ ಕಟ್ ಮಾಡ್ಕೊಳ್ಳಿ ನೀವು. ಫ್ರೆಂಡ್ಸ್, ನೋಡಿ ನೆಕ್ಸ್ಟ್ ನಾನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವಾಟರ್ ಅಷ್ಟೇ ಹಾಕೊತೀನಿ, ನೀರಷ್ಟೇ ಹಾಕೊತೀನಿ. ಸೊ ಅದು ಬಿಟ್ಟು ಸಾಲ್ಟ್ ಆಗಲಿ ಶುಗರ್ ಆಗಲಿ ಏನೂ ಆ್ಯಡ್ ಮಾಡಲ್ಲ ನಾನು. ವಿತೌಟ್ ಸಾಲ್ಟ್ ಶುಗರ್ ನಾನು ಅದೇ ಥರನೇ ನೀರು ಹಾಕ್ಕೊಂಡೆ ಬ್ಲೆಂಡ್ ಮಾಡ್ಕೊತೀನಿ ನಾನು ಅಷ್ಟೇ. ಫ್ರೆಂಡ್ಸ್, ಈಗ ಆಲ್ರೆಡಿ ನಿಮಗೆ ಹಿಂದೆ ನಾನು ತುಂಬ ಸರಿ ಹೇಳಿದ್ದೆ, ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಯಾವಾಗ ಬರುತ್ತೋ ಅದನ್ನು ತುಂಬಾ ಉಪಯೋಗಿಸ್ಕೊತೀನಿ, ನಾನು ತುಂಬಾ ಯೂಸ್ ಮಾಡ್ಕೊತೀನಿ ಅಂತ ತುಂಬ ಸರಿ ನಾನು ಶೇರ್ ಮಾಡಿದ್ದೀನಿ ನಿಮ್ಮೊಟ್ಟಿಗೆ. ಸೊ ಅದು ನಿಮಗೆ ಗೊತ್ತಿರುತ್ತೆ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಅವ್ರಿಗೆ ಗೊತ್ತಿರಲ್ಲ. ತುಂಬಾ ಯೂಸಸ್ ಇದೆ ಇದರಿಂದ, ಬೆಟ್ಟದ ನೆಲ್ಲಿಕಾಯಿಯಿಂದ. ಸೊ ನೀವು ಕೂಡ ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಜಸ್ಟ್ 1 ವೀಕ್ ಟ್ರೈ ಮಾಡಿ, ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆ ನಿಮಗೆ ಕೂಡ ಗೊತ್ತಾಗುತ್ತೆ. ಸೊ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನಾನು. ಫ್ರೆಂಡ್ಸ್, ನೈಸ್ ಪೇಸ್ಟ್ ಮಾಡ್ಕೊಬೇಕು, ಆವಾಗ ನಾವು ರಸ ತೆಗಿಯೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಆರಾಮಾಗಿ ತೆಗಿಬೋದು ರಸನ ಅದರಲ್ಲಿ. ಸೊ ನೈಸ್ ಪೇಸ್ಟ್ ಮಾಡ್ಕೊಬೇಕು. ಸೊ ಬೇಕು ಅಂದರೆ ಸ್ವಲ್ಪ ಪೇಸ್ಟ್ ಮಾಡ್ಕೊಬೋದು.
ಫ್ರೆಂಡ್ಸ್ ನೋಡಿ, ನೈಸ್ ಪೇಸ್ಟ್ ಆಗಿದೆ. ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಾಗ ಕ್ಲೀನಾಗಿ ನಾವು ಜ್ಯೂಸ್ ಮಾಡಿ ಇಟ್ಕೊಬೋದು. ಸೊ ತುಂಬಾ ಕ್ಲೀನಾಗಿ ನೈಸ್ ಪೇಸ್ಟ್ ಮಾಡ್ಕೊಬೇಕು. ಫ್ರೆಂಡ್ಸ್ ಇದನ್ನು ನಾವು ಏರ್ ಪ್ಯಾಕ್ ಆಗು ಯೂಸ್ ಮಾಡ್ಬೋದು. ಹೇರ್ ಪ್ಯಾಕ್ ಹಾಕೋದ್ರಿಂದ ಈಗ ಯಾರಿಗೆಲ್ಲ ಗ್ರೇ ಹೇರ್ಸ್ ಇದೆ ಅವ್ರಿಗೆ ತುಂಬಾ ಅವಾಯ್ಡ್ ಆಗುತ್ತೆ. ಯಾವ ಎಕ್ಸ್ಟರ್ನಲ್ ಆಗಿ ಎಷ್ಟು ಮಾಡ್ತೀವೋ ಇಂಟರ್ನಲ್ ಆಗು ಅಷ್ಟೇ ಮಾಡಬೇಕು. ಸೊ ಒಳಗಡೆ ನಾವು ಏನು ಸೇವಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಟರ್ನಲ್ ಆಗಿ ನಾವು ಏನೇ ಪ್ಯಾಕ್ ಹಾಕಿದ್ರೂ ಇಂಟರ್ನಲ್ ಆಗಿ ನಾವು ಒಳ್ಳೆ ಫುಡ್ನ ತೊಗೊಬೇಕು ಡೈಲಿ ರೊಟೀನ್ ಲೈಫಲ್ಲಿ. ಸೊ ಆದ್ದರಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇದನ್ನು ನಾನು ಹೇರ್ ಪ್ಯಾಕ್ ಆಗೋ ಯೂಸ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಗ್ರೇ ಹೇರ್ಸ್ ಬರಲ್ಲ, ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ನೋಡಿ, ಕ್ಲೀನಾಗಿ ನೈಸ್ ಪೇಸ್ಟ್ ಮಾಡಿಕೊಂಡೆ, ಕ್ಲೀನಾಗಿ ಬ್ಲೆಂಡ್ ಆಯಿತು ಎಲ್ಲ. ನೆಕ್ಸ್ಟ್ ನಾನು ಇದನ್ನು ಸೋಸಿ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊತೀನಿ. ಫ್ರೆಂಡ್ಸ್, ನೀವು ಅಷ್ಟೇ ಈ ಸೀಸನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಸೊ 1 ವೀಕ್ ಯೂಸ್ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಇದೆ ಇದು. ಸೊ ನಾನಂತೂ ಎಲ್ಲ ಥರನೂ ಯೂಸ್ ಮಾಡ್ತೀನಿ, ಎಕ್ಸ್ಟರ್ನಲ್ ಆಗೋ ಹಾಕ್ಕೊತೀನಿ ಅಥವಾ ಇಂಟರ್ನಲ್ ಆಗೋ ಜ್ಯೂಸ್ ಮಾಡಿ ಕುಡಿತೀನಿ. ಸೊ ತುಂಬಾ ಯೂಸಸ್ ಇದೆ ಇದರಿಂದ. ಆದ್ದರಿಂದ ನನಗೆ ವರ್ಕ್ ಆಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನೆಕ್ಸ್ಟ್ ಕ್ಲೀನಾಗಿ ನಾನು ಅದರಿಂದ ನಾನು ಜ್ಯೂಸನ್ನ ಸಪ್ರೇಟ್ ಮಾಡ್ಕೊತೀನಿ. ನಾನು ಒಂದು ಗೂಸ್ಬೆರಿ ಜ್ಯೂಸನ್ನ ಸಪ್ರೇಟ್ ಮಾಡಿ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನೋಡಿ, ಆರಾಮಾಗಿ ಬರ್ತಾ ಇದೆ. ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ನೀರು ಹಾಕೋದಿಲ್ಲ ನಾನು. ಏಕೆಂದರೆ ನಾವು ಯಾವಾಗ ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಯಾವಾಗ ಕುಡಿತೀನಿ ಅಲ್ವಾ ಅರ್ಲಿ ಮಾರ್ನಿಂಗು, ಆವಾಗ ನಾನು ಡೈಲ್ಯೂಟ್ ಮಾಡ್ತೀನಿ. ಸೊ ನೀರೊಟ್ಟಿಗೆ ಡೈಲ್ಯೂಟ್ ಮಾಡಿದಾಗ ಸ್ವಲ್ಪ ಆರಾಮಾಗಿ ಕುಡಿಬೋದು, ಅಷ್ಟು ಒಗ್ರಂತನೂ ಅನಿಸಲ್ಲ. ನೋಡಿ ಫ್ರೆಂಡ್ಸ್, ಈ ಒಂದು ಕಂಟೈನರ್ಗೆ ಹಾಕಿಟ್ಕೊತೀನಿ ನಾನು ಆರಾಮಾಗಿ ಒಂದು 10 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊತೀನಿ. ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ. ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ. ಅಲ್ಲೇ ಕೂಡ ಮಾಡಿ ಕುಡಿಬೋದು, ಬಟ್ ಆದರೆ ಈ ಒಂದು ಬ್ಯುಸಿ ಲೈಫಲ್ಲಿ ಅಲ್ಲೇ ಮಾಡಿ ಅಲ್ಲೇ ಕುಡಿಯೋಕ್ಕಾಗಲ್ಲ. ಸೊ ಆದ್ದರಿಂದ ಈ ಥರ ಒಂದು ಈಸಿ ಮೆಥಡ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆರಾಮಾಗಿ ಒಂದು ಸರಿ ನಾವು ಜ್ಯೂಸ್ ಮಾಡಿ ಇಟ್ಕೊಂಡ್ರೆ, ನೋಡಿ 2 kg ಬೆಟ್ಟದ ನೆಲ್ಲಿಕಾಯಿಗೆ ಇಷ್ಟ ಆಗಿದೆ ಜ್ಯೂಸು. ಸೊ ಜ್ಯೂಸ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಕುಡಿತಾನೇ ಇರ್ಬೋದು, ನಾವು ಯಾವಾಗಲೂ ಡೈಲಿ ಕುಡಿಬೋದು. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಡೈಲ್ಯೂಟ್ ಮಾಡ್ತೀನಿ ಅಷ್ಟೇ. ನಾನು ಡೈಲಿ ಮಾರ್ನಿಂಗ್ ಇಷ್ಟು ಕನ್ಸ್ಯೂಮ್ ಮಾಡ್ತೀನಿ ನಾನು. ಸೊ ಒಳ್ಳೇದಾಗುತ್ತೆ, ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ಆದ್ದರಿಂದ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಯಾರಿಗೆಲ್ಲ ಈ ವಿಡಿಯೋನ ಟ್ರೈ ಮಾಡಿದ್ರು ಯೂಸ್ಫುಲ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಫ್ರೆಂಡ್ಸ್, ತಪ್ಪದೆ ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಸೊ ತುಂಬಾ ವರ್ಕ್ ಆಗುತ್ತೆ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.